HKE ಸಂಸ್ಥೆ ಬಸವೇಶ್ವರ ಆಸ್ಪತ್ರೆಯಲ್ಲಿ ದಿನಾಂಕ 21/7/2026 ಕರ್ಜಿಗಿ ಗ್ರಾಮದಲ್ಲಿ ಐ ಕ್ಯಾಂಪನ್ನು ಹಮ್ಮಿಕೊಂಡು ಅವತ್ತಿನ ದಿವಸ ನಮ್ಮ ರಾಷ್ಟ್ರೀಯ ನಾಯಕರಾದ ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಜಿಯವರ ಹುಟ್ಟುಹಬ್ಬ ಅಂಗವಾಗಿ ಒಂದು ಬೃಹತ್ ಐ ಕ್ಯಾಂಪನ್ನು ಆಯೋಜಿಸಿ ಅವತ್ತಿನ ದಿವಸ ಭಾಳ ಯಶಸ್ವಿಯಾಗಿ ನಮ್ಮ ಬಸವೇಶ್ವರ ಆಸ್ಪತ್ರೆ ಎಲ್ಲ ವೈದ್ಯರು ತಂಡವನ್ನು ಸೇರಿ ಸುಮಾರು 100 ಪೇಷಂಟ್ಸನ್ನು ಚಿಕಿತ್ಸೆಯನ್ನು ತಪಾಸಣೆ ಮಾಡಿ ಹಾಗೂ ಸುಮಾರು 30ಕ್ಕಿಂತ ಹೆಚ್ಚು ಇವತ್ತಿನ ದಿವಸ ಕಣ್ಣಿನ ಪೊರೆ ಆಪರೇಷನನ್ನು ಮಾಡಿ ಈ ಒಂದು ಕ್ಯಾಂಪನ್ನು ಭಾಳಷ್ಟು ಯಶಸ್ವಿಗೊಳಿಸಲು ಬಸವೇಶ್ವರ ಆಸ್ಪತ್ರೆಯ ಸಂಚಾಲಕರಾಗಿರುವ ಆತ್ಮೀಯ ಮಿತ್ರರಾಗಿರುವ ಡಾಕ್ಟರ್ ಕಿರಣ್ ದೇಶ್ಮುಖರಾಗಿರ್ಬೋದು ಹಾಗೂ MRMC ಮೆಡಿಕಲ್ ಕಾಲೇಜಿನ ಸಂಚಾಲಕರಾಗಿರುವ ಡಾಕ್ಟರ್ ಶರಣಬಸಪ್ಪ ಹರ್ವಾಳ್ಸ್ ಅವರಾಗಿರ್ಬೋದು, ಅದೇ ರೀತಿ ನಮ್ಮ ಡೀನ್ ಅವರಾಗಿರ್ಬೋದು, ಇವತ್ತು ಮೆಡಿಕಲ್ ಸೂಪ್ರೆಂಟ್ ಡಾಕ್ಟರ್ ಮಲ್ಲಿಕಾರ್ಜುನ್ ತೆಗ್ನೂರ್ ಅವರಾಗಿರ್ಬೋದು, ಅವರು ಎಲ್ಲ ವೈದ್ಯ ತಂಡದವರು ನಮಗೆ ಇವತ್ತು ನಿರಂತರವಾಗಿ ಅಫ್ಜಲ್ಪುರ ವಿಧಾನಸಭಾ ಮತಕ್ಷೇತ್ರದಲ್ಲಿ ಕಂಟಿನ್ಯೂ ಆಗಿ ಐ ಕ್ಯಾಂಪನ್ನು 100 ಇವತ್ತು ನಾವು ಪೇಷಂಟ್ಸನ್ನು ಕಣ್ಣಿನ ಪೊರೆ ಆಪ್ರೇಷನನ್ನು ಯಶಸ್ವಿಯಾಗಿ ನಡೆಸುತ್ತಾ ಈ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿಯಿಂದ ಕೂಡಿದೆ. ನಾನು ಮತ್ತೊಮ್ಮೆ ಡಾಕ್ಟರ್ ಕಿರಣ್ ದೇಶ್ಮುಖ್ ಅವರು, ಡಾಕ್ಟರ್ ಶರಣಬಸಪ್ಪ ಹರ್ವಾಳ್ ಅವರಲ್ಲಿ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತಾ ಡಾಕ್ಟರ್ ಕಿರಣ್ ಸರ್ ಅವರು ಮಾತಾಡ್ತಾರೆ. ದಿನಾಂಕ 21 ಜುಲೈಯಂದು ನಮ್ಮ ನೆಚ್ಚಿನ ನಾಯಕರು ಹಾಗೂ AICC ಅಧ್ಯಕ್ಷರು, ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಹುಟ್ಟುಹಬ್ಬದ ಅಂಗವಾಗಿ ಅಫ್ಜಲ್ಪುರ ತಾಲೂಕಿನ ಕರಜಗಿ ಗ್ರಾಮದಲ್ಲಿ ನಮ್ಮ ಯುವ ನಾಯಕರು ಹಾಗೂ NEKSRTCದ ಚೇರ್ಮನ್ ಆದರಂಥ ಅರುಣ್ ಕುಮಾರ್ ಪಾಟೀಲ್ ಅವರು ಹಾಗೂ ಅವರ ಟೀಮ್ ಒಂದು ನೇತೃತ್ವದಲ್ಲಿ ಒಂದು ಬೃಹತ್ವಾದಂಥ ಉಚಿತ ಆರೋಗ್ಯ ಕಣ್ಣಿನ ತಪಾಸಣೆ ಶಿಬಿರವನ್ನು ಆಯೋಜಿಸಿದರು. ಬಸವೇಶ್ವರ ಆಸ್ಪತ್ರೆಯ ಎಲ್ಲ ಹಿರಿಯ ವೈದ್ಯರು ಹಾಗೂ ಎಲ್ಲ ನಮ್ಮ ರೆಸಿಡೆಂಟ್ಸು ಇದರಲ್ಲಿ ಪಾಲ್ಗೊಂಡು ಅಲ್ಲಿ 100 ಜನರಿಗೆ ಕಣ್ಣಿನ ತಪಾಸಣೆ ಮಾಡಿ ಅದರಲ್ಲಿ ಸುಮಾರು 30-35 ಜನರಿಗೆ ಇವತ್ತು ಶಸ್ತ್ರಚಿಕಿತ್ಸೆಯನ್ನು ಉಚಿತವಾಗಿ ಮಾಡಿ ಇವತ್ತು ಅವರು ಡಿಸ್ಚಾರ್ಜ್ ಕೂಡ ಇಲ್ಲಿ ಬಸವೇಶ್ವರ ಆಸ್ಪತ್ರೆಯಲ್ಲಿ ಆಗಿದ್ದಾರೆ. ಸೊ ನಾವು ಎಲ್ಲರ ವತಿಯಿಂದ ನಮ್ಮ ಜೊತೆ ನಮ್ಮ ಆಸ್ಪತ್ರೆಯ ಕನ್ವೀನರ್ ಆದ ಡಾಕ್ಟರ್ ಹರ್ವಾಳ್ ಸರ್ ಇದ್ದಾರೆ, ಶರಣಬಸಪ್ಪ ಹರ್ವಾಳ್ ಸರು. ಅದಾದಮೇಲೆ ಇವತ್ತು ಇವರಿಗೆಲ್ಲ ಏನು ಕನ್ನಡಕ ವಿತರಣೆ ಮಾಡಲಿಕ್ಕೆ ಡಾಕ್ಟರ್ ಶ್ರೀ ಅರುಣ್ ಕುಮಾರ್ ಪಾಟೀಲ್ ಸರು ಇಲ್ಲಿ ಬಂದಿದ್ದಾರೆ. ನಮ್ಮ ವಿಶೇಷವಾಗಿ ನಮ್ಮ ಆಫ್ಥಾಲ್ಮಾಲಜಿ ಡಿಪಾರ್ಟ್ಮೆಂಟ್ ಸ್ಟಾಫ್ ಆ್ಯಂಡ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಡಾಕ್ಟರ್ ಸುಮಿತ್ ದೇಶಪಾಂಡೆ ಆಗಿರ್ಬೋದು, ಆಮೇಲೆ ಡಾಕ್ಟರ್ ಕವಿತಾ ಸಲ್ಗಾರು, ಡಾಕ್ಟರ್ ಮಂಜುಳಾ ಮಂಗಣೆ, ಡಾಕ್ಟರ್ ನಾಗವೇಣಿ ಗುಬ್ಬೇವಾಡು ಹಾಗೂ ಡಾಕ್ಟರ್ ಅಂಬಿಕಾ ಅವರು ಹಾಗೂ ಅನೇಕ ಡಾಕ್ಟರ್ ವೀರೇಶ್ ಕೋರರು, ಇನ್ನೂ ಭಾಳಷ್ಟು ಜನ ಸ್ಟಾಫ್ ಇದ್ದಾರೆ. ಎಲ್ಲರೂ ಸೇರಿ ಈ ಒಂದು ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ನಾವು ಬಸವೇಶ್ವರ ಆಸ್ಪತ್ರೆಯಲ್ಲಿ ಪ್ರತಿ ತಿಂಗಳು ಈ ಥರ ಸುಮಾರು 15-20 ಕ್ಯಾಂಪ್ ಮಾಡ್ತಾಯಿದ್ದೀವಿ. ಸೊ ಅದರಲ್ಲಿ ವಿಶೇಷವಾಗಿ ಅಫ್ಜಲ್ಪುರಲ್ಲಿ ಅರುಣ್ ಕುಮಾರ್ ಅವರು ಭಾಳ ಒಂದು ಕಾಳಜಿ ಮಾಡಿ ಭಾಳಷ್ಟು ಉಚಿತವಾಗಿ ಅಲ್ಲಿ ಆರೋಗ್ಯ ತಪಾಸಣೆ ಶಿಬಿರ ಆಯೋಜಿಸ್ತಾ ಇರ್ತಾರೆ. ಇದೇ ರೀತಿ ಮುಂದೆ ಕೂಡ ನಾವು ಮಾಡ್ತೀವಿ ಅಂತ ಹೇಳಕ್ಕೆ ಬಯಸ್ತೀನಿ. ಧನ್ಯವಾದಗಳು. ಡಾಕ್ಟರ್ ಶರಣಬಸಪ್ಪ ಹರ್ವಾಳ್ ದಿನಾಂಕ 21 ಜುಲೈ 26ರಂದು ನಮ್ಮ ರಾಜ್ಯ ನಾಯಕರಾದ ಮತ್ತು AICC ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರ ಜನ್ಮದಿನ ಅಂಗವಾಗಿ ಅರುಣ್ ಕುಮಾರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಕರ್ಜಗಿ ಗ್ರಾಮದಲ್ಲಿ ಒಂದು ನೇತ್ರ ಚಿಕಿತ್ಸಾ ತಪಾಸಣೆ ಮಾಡಿ 100 ಜನರಿಗೆ ಅಲ್ಲಿ ತಪಾಸಣೆ ಮಾಡಿ 30-35 ಜನರಿಗೆ ಇಲ್ಲಿ ಬಸವೇಶ್ವರ ಆಸ್ಪತ್ರೆಯಲ್ಲಿ ಅವರಿಗೆ ಆಪರೇಷನ್ ಮಾಡಲು ತೆಗೆದುಕೊಂಡು ಬಂದಿದ್ದರು ಮತ್ತು ಅವರಿಗೆ ಎಲ್ಲರಿಗೂ ಇವತ್ತು ಆಪರೇಷನ್ ಮಾಡಿ ಇವತ್ತಿನ ದಿವಸ ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ ಮತ್ತು ಅವರಿಗೆ ಕನ್ನಡಕವನ್ನು ವಿತರಣೆ ಮಾಡ್ತಾ ಇದ್ದೀವಿ. ಹೀಗೆ ನಾವು ಭಾಳಷ್ಟು ಗ್ರಾಮದಲ್ಲಿ ನಾವು ಕಣ್ಣಿನ ತಪಾಸಣೆ ಮಾಡಿ ಕಣ್ಣು ದೃಷ್ಟಿ ಇಲ್ಲದವರಿಗೆ ದೃಷ್ಟಿ ಕೂಡ ಕೊಡುವ ಒಂದು ಸೇವೆಯನ್ನು ಬಸವೇಶ್ವರ ಆಸ್ಪತ್ರೆ ನಿರಂತರವಾಗಿ ಎಲ್ಲ ಸುತ್ತಮುತ್ತ ಹಳ್ಳಿಯಲ್ಲಿ ಮತ್ತು ಸುತ್ತಮುತ್ತ ತಾಲೂಕಿನಲ್ಲಿ ಮತ್ತು ಡಿಸ್ಟಿಕ್ನಲ್ಲಿ ಸಹ ಸೇವೆ ಸಲ್ಲಿಸುತ್ತಾ ಇದ್ದಾರೆ. ಬಸವೇಶ್ವರ ಆಸ್ಪತ್ರೆ 1900
1989ರಿಂದ ಶುರುವಾಗಿ ಈ ಶಿಬಿರವನ್ನು ಯಾವಾಗಲೂ ನಾವು ಅನೇಕ ಜಾಗದಲ್ಲಿ ಮಾಡಿ ಎಲ್ಲರಿಗೆ ದೃಷ್ಟಿಯನ್ನು ನಾವು ಕೊಡ್ತಾ ಇದ್ದೇವೆ. ಬಸವೇಶ್ವರ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸೋದು ಏನಪ್ಪ ಅಂದರೆ, ಒಂದು ಆರೋಗ್ಯ ದಾನ, ಎರಡನೇದು ರಕ್ತದಾನ, ಮೂರನೇದು ಅನ್ನದಾನ, ನಾಲ್ಕನೇದು ಕಣ್ಣದಾನ. ಇಲ್ಲಿ ನಮ್ಮ ಬಸವೇಶ್ವರ ಆಸ್ಪತ್ರೆಯಲ್ಲಿ ಬಹಳಷ್ಟು ದೊಡ್ಡ ಬ್ಲಡ್ ಬ್ಯಾಂಕ್ ಇದೆ ಮತ್ತು ಇಲ್ಲಿ ನೇತ್ರ ಕಣ್ಣಿನ ಬ್ಯಾಂಕ್ನೂ ಸಹ ಇದೆ. ಇದು ನಮ್ಮದು ಕಣ್ಣಿನ ಏನು ಬ್ಯಾಂಕ್ ಇದೆಯಲ್ಲ, ಇದು ಕರ್ನಾಟಕದಲ್ಲಿ ಎರಡನೇದಾಗಿ ಪ್ರಾರಂಭವಾಗಿದೆ. ನಾವು ಬಹಳಷ್ಟು ಜನರಿಗೆ ಬೇರೆಯವರ ಕಣ್ಣು ತೆಗೆದುಕೊಂಡು ಅವರಿಗೆ ಕಣ್ಣನ್ನು ಕೊಟ್ಟು ದೃಷ್ಟಿಯನ್ನು ಕೊಟ್ಟಿದ್ದೇವೆ. ಇದು ಆಲ್ಮೋಸ್ಟ್ ಒಂದು ಮೋರ್ ದೆನ್ 100 ಮಂದಿಗೆ ನಾವು ಕಣ್ಣು ದಾನ ಮಾಡಿಕೆಸಿಂದ ಬೇರೆಯವ್ರದ್ದು ಕಣ್ಣು ಮತ್ತೊಬ್ಬರಿಗೆ ಟ್ರಾನ್ಸ್ಫರ್ ಮಾಡಿಕೆಸಿಂದ ಅವರಿಗೆ ದೃಷ್ಟಿಯನ್ನು ಕೊಡಲು ಸಾಧ್ಯವಾಗಲಿ ಬಸವೇಶ್ವರ ಆಸ್ಪತ್ರೆ ಬಹಳ ಯಶಸ್ವಿಯಾಗಿದೆ. ಹೀಗೆ ನಾವು ನಿರಂತರವಾಗಿ ಸೇವೆ ಸಲ್ಲಿಸಿದರೆ ಇಲ್ಲಿಯ ಎಲ್ಲರ ಜನರು ಇದು ಬಹಳಷ್ಟು ಉಪಯೋಗ ತೆಗೆದುಕೊಳ್ಳಬೇಕೆಂದು ನಾನು ವಿನಂತಿಸಿಕೊಳ್ಳುತ್ತೇನೆ. ಮತ್ತೊಮ್ಮೆ ಅರುಣಕುಮಾರ್ ಪಾಟೀಲ್ ಅವರಿಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅವರು ಸೇವೆ ಸಲ್ಲಿಸಲಿ ಮತ್ತು ಅವರ ಕಡೆಯಿಂದ ಜನರಿಗೆ ಬೇರೆ ಯಾವುದೇ ಆಗಲಿ, ಆಪರೇಷನ್ ಆಗಲಿ ಅಥವಾ ಬೇರೆ ಯಾವುದೇ ರೋಗಗಳಿಗೆ ಅವರಿಗೆ ಸಹಾಯ ಮಾಡಲಿ ಮತ್ತು ಅವರು ಇನ್ನೂ ಹೆಚ್ಚಿನ ಉನ್ನತ ಮೇಳಕ್ಕೆ ಬೆಳೆಯಲೆಂದು ನಾನು ಹಾರೈಸುತ್ತೇನೆ. ಮತ್ತು ನಮ್ಮ ಯುವ ನಾಯಕರಾದ ಡಾಕ್ಟರ್ ಕಿರಣ್ ದೇಶ್ಮುಖ್ ಅವರು ಬಸವೇಶ್ವರ ಆಸ್ಪತ್ರೆಯ ಸಂಚಾಲಕರಾಗಿ ಭಾಳಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆಯಲೆಂದು ನಾನು ಹಾರೈಸುತ್ತೇನೆ. ಧನ್ಯವಾದಗಳೊಂದಿಗೆ